ನಮಸ್ಕಾರ ಸ್ನೇಹಿತರೆ. ರೀಲ್ಸ್ ಮಾಡಲು ಬಿಡದ ಗಂಡನನ್ನು ಎಂಟಿ ಮಾಡಿದ್ದಾದ್ರೂ ಏನು? ಈ ವಿಡಿಯೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತೀನಿ. ಬನ್ನಿ ಆ ಹೆಂಡತಿ ಮಾಡಿದಾದ್ರೂ ಏನು ಅಂತ ಹೇಳ್ತೀನಿ. ಸ್ನೇಹಿತರೆ, ಆ ಹೆಂಡತಿಯ ಹೆಸರು ಬಂದು ರಾಣಿ ಕುಮಾರಿ ಅಂತ. ಆಕೆಯ ಗಂಡನ ಹೆಸರು ಬಂದು ಮಹೇಶ್ವರನ್ ಅವರು. ಇವರು ಒಂದು ಕೋಲ್ಕತ್ತಾ ಗ್ರಾಮದಲ್ಲಿ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಮಹೇಶನ್ ಅವರು ಸ್ವಲ್ಪ ದಿನ ಮಟ್ಟಿಗೆ ಅವರು ಕೆಲಸವನ್ನು ಬಿಟ್ಟು ತನ್ನ ಹೆಂಡತಿಯ ಜೊತೆಗೆ ಅಂತ ಇರೋಣ ಸ್ವಲ್ಪ ದಿನ ಊರಿಗೆ ಬರ್ತಾರೆ. ಊರಿಗೆ ಬಂದಂಥ ಸಮಯದಲ್ಲಿ ಈಕೆ ಹೆಂಡತಿ ಬರೀ ರೀಲ್ಸು 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 ಅಂತ ಬರೀ ರೀಲ್ಸೇ ಮಾಡ್ತಾ ಇರ್ತಾರೆ. ಗಂಡ ಸ್ವಲ್ಪ ದಿನ ನೋಡ್ತಾರೆ, ಮಾಡಬೇಡ ಸುಮ್ಮನಿರು ಅಂತ ಹೇಳ್ತಾರೆ, ಬಿಡೋದಿಲ್ಲ. ಇವರಿಬ್ಬರು ಮದುವೆ ಆಗಿ ಸುಮಾರು ಒಂದು 7 ವರ್ಷ ಆಗಿರುತ್ತೆ. ಈ ದಂಪತಿಗಳಲ್ಲಿ ಮತ್ತೆ ಗಂಡ ಹೇಳ್ತಾನೆ ಇರ್ತಾರೆ, ಮಾಡಬೇಡ ನೀನು, ಯಾಕೆ ಇವೆಲ್ಲ ನಿನಗೆ ಅಂತ ಗಂಡ ಕೂಡ ಹೇಳ್ತಲೇ ಇರ್ತಾರೆ. ಆದರೂ ಈಕೆ ಕೇಳೋದೇ ಇಲ್ಲ. ಇಲ್ಲ, ನಾನು ಮಾಡಬೇಕು, ನಾನು ರೀಲ್ಸ್ ಮಾಡಬೇಕು, ನಾನು ಜನಗಳಿಗೆ ಇನ್ನಷ್ಟು ಹತ್ರ ಆಗಬೇಕು, ಇನ್ನೂ ಬೆಳಿಬೇಕು ರೀಲ್ಸ್ ಮುಖಾಂತರ ಅಂತ ಹೇಳ್ಬಿಟ್ಟು ಹುಚ್ಚಾಟಕ್ಕೆ ನಿಂತ್ಕೊಬಿಡ್ತಾಳೆ. ಗಂಡ ತುಂಬ ಕೋಪಗೊಳ್ಕೊಳ್ತಾನೆ. ಯಾಕೆಂತಂದರೆ ಹೇಳಿದ ಮತ್ತೆ ಈಕೆ ಕೇಳೋ ಪರಿಸ್ಥಿತಿಯಲ್ಲೂ ಸಹ ಇರಲ್ಲ. ಇದೆ ಆಕೆಗೆ ನಾನು ವಿಡಿಯೋ ಮಾಡಬೇಕು, ಜನಗಳಿಗೆ ಹತ್ರ ಆಗಬೇಕು ಅನ್ನೋದು ಮೈಂಡಲ್ಲಿ ಕೂತು ಬಿಟ್ಟಿರುತ್ತೆ ಆಕೆಗೆ. ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಅವನು ಹೇಳೋವಷ್ಟು ಹೇಳ್ತಾನೆ, ಅಷ್ಟು ಜಗಳಗಳು ಶುರುವಾಗ್ಬಿಡುತ್ತೆ. ನೀನು ಮಾಡಬೇಡ ವಿಡಿಯೋ ಅಂತಂದರೆ ಮಾಡಬೇಡ, ನೀನು ರೀಲ್ಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಜೋರಾಗಿ ಗಲಾಟೆಗಳು ಶುರುವಾಗ್ಬಿಡುತ್ತೆ. ಈಕೆ ಎಲ್ಲಿರುತ್ತೋ ಕೋಪ ಗೊತ್ತಿಲ್ಲ. ಅದರ ಜೊತೆಗೆ ಅವ್ರ ಅಕ್ಕನ ಜೊತೆಗೆ ಆಕೆಯ ಸಹೋದರರು ಕೂಡ ಇರ್ತಾರೆ, ಒಂದಿಬ್ಬರು. ಅವರು ಸಹ ಈಕೆ ಸಪೋರ್ಟ್ ಮಾಡಿ ಆತ ಗಂಡ ಕೂಗಾಡ್ತಾ ಇರೋದು, ಜಗಳ ಮಾಡ್ತಿರೋದು ನೋಡಿ ಇವ್ರಿಗೆ ಎಲ್ಲಿಲ್ಲದ ಕೋಪ ಬಂದ್ಬಿಟ್ಟು ಇಸ್ಕಿ ಸಾಯಿಸ್ಬಿಡ್ತಾಳೆ. ಯಾರೋ ಈ ರಾಣಿ ಕುಮಾರಿ ಅಂತ ಇದ್ದಾಳಲ್ಲ, ಈಕೆ ಗಂಡನನ್ನು ಕುತ್ತಿಗೆ ಇಸ್ಕಿ ಸಾಯಿಸ್ಬಿಡ್ತಾರೆ. ಪಾಪ ಅದೇ ಸಮಯಕ್ಕೆ ಈ ಮಹೇಶ್ವರ ಅವ್ರ ತಮ್ಮ ಕೋಲ್ಕತ್ತಾದಲ್ಲಿರುವ ಒಂದು ಗೋಡೆಬಂದೂರು ಅನ್ನೋದು ಮಹೇಶ್ವರ ಅವರ ಊರು. ಅಲ್ಲಿದ್ದಂತಹ ಈತನ ಸಹೋದರ ಫೋನ್ ಮಾಡ್ತಾರೆ, ನಮ್ಮ ಅಣ್ಣನ ಮಾತಾಡಿಸ್ಬೇಕು ಅಂದ್ಕೊಂಡು ಫೋನ್ ಮಾಡ್ತಾರೆ. ಅದೇ ಸಮಯಕ್ಕೆ ಫೋನನ್ನು ಆತ ರಿಸೀವ್ ಮಾಡೋದಿಲ್ಲ, ಯಾರೋ ಬೇರೆಯವರು ರಿಸೀವ್ ಮಾಡಿಬಿಡ್ತಾರೆ. ಆ ಸಮಯದಲ್ಲಿ ಯಾರೋ ಬೇರೆಯವ್ರು ಮಾತಾಡ್ತಾರೆ ಅಂತ ಮತ್ತೆ ತಿರ್ಗಾ ಕಟ್ ಮಾಡಿ ಮತ್ತೊಂದು ಸಲ ಫೋನ್ ಮಾಡ್ತಾರೆ. ಆಗಲೂ ಬೇರೆಯವರೇ ರಿಸೀವ್ ಮಾಡ್ತಾರೆ. ಅನುಮಾನ ಶುರುವಾಗುತ್ತೆ, ನಮ್ಮ ಅಣ್ಣ ಫೋನ್ ರಿಸೀವ್ ಮಾಡ್ತಾಯಿಲ್ಲ, ಅವ್ನ ಫೋನ್ ಬೇರೆ ಯಾರೋ ರಿಸೀವ್ ಮಾಡ್ತಾ ಇದ್ದಾರಲ್ಲ, ಯಾಕೆ ಅನ್ನೋದು ಅವರಿಗೆ ಗೊಂದಲ ಶುರುವಾಗ್ಬಿಡುತ್ತೆ. ಸ್ವಲ್ಪ ಭಯನೂ ಕೂಡ ಶುರುವಾಗ್ಬಿಡುತ್ತೆ. ಅಣ್ಣಂಗೆ ಏನಾಯಿತು, ಏನು, ಯಾಕೆ ಬೇರೆಯವ್ರು ಫೋನ್ ರಿಸೀವ್ ಮಾಡ್ತಾ ಇದ್ದಾರೆ? ಗಾಬರಿಲಿ ಕೈದಲ್ಲಿ ಹೋಗಿ ಪೊಲೀಸವ್ರಿಗೆ ದೂರನ್ನು ನೀಡ್ತಾರೆ. ಏನಂತ, ನಮ್ಮ ಅಣ್ಣ ಪೊಲೀಸವ್ರನ್ನ ಕಾಣಿಸ್ತಾ ಇಲ್ಲ, ಅಂದರೆ ಅವ್ನ ಫೋನ್ ರಿಸೀವ್ ಅವ್ನು ಮಾಡ್ತಾ ಇಲ್ಲ, ಯಾಕಂದ್ರೆ ಬೇರೆಯವ್ರು ರಿಸೀವ್ ಮಾಡ್ತಾ ಇದ್ದಾರೆ, ಏನಾಗಿದೆ ಅವನಿಗೆ, ಹೋಗಿ ನೀವು ವಿಚಾರಣೆ ಮಾಡಿ ಏನಪ್ಪ ಅದ್ರ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿ ನೀಡ್ತಾರೆ. ಅಲ್ಲಿಗೆ ಪೊಲೀಸ್ನವರು ಆ ದೂರನ್ನು ದಾಖಲಾತಿ ಮಾಡಿಕೊಂಡು ಹೊರಡ್ತಾರೆ. ಅದು ಏನಾಗಿದೆ ಏನು ಅಂತ ಹೋಗಿ ಅವ್ರ ಹೆಂಡತಿ ಅವರು ಕುತ್ತಿಗೆಸ್ಕಿ ಸಾಯಿಸಿರ್ತಾರೆ. ಸಾಯಿಸಿದ್ರು ಈಕೆ ನಾನು ಮಾಡೇ ಇಲ್ಲ ಅಂತ ವಾದ ಮಾಡ್ತಾಳೆ. ಆ ಮರಣೋತ್ತರ ಪರೀಕ್ಷೆಗೆ ಶವವನ್ನು ಪೊಲೀಸ್ನವರು ಕಳಿಸ್ಕೊಡ್ತಾರೆ. ಆವಾಗ ಗೊತ್ತಾಗುತ್ತೆ, ತನ್ನ ಹೆಂಡತಿನೇ ಗಂಡನನ್ನು ಕುತ್ತಿಗೆ ಇಸ್ಕಿ ಸಾಯಿಸಿದ್ದಾರೆ. ನೋಡಿ ಎಷ್ಟರ ಮಟ್ಟಿಗೆ ಜನ ನಾನು ಜನಗೆ ಗುರುತಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಮೈಂಡ್ಸೆಟ್ ಎಷ್ಟು ಅವ್ರದ್ದು ಚೇಂಜ್ ಆಗಿರುತ್ತೆ ಅಂತ. ತನ್ನ ಗಂಡನನ್ನು ಕೊಲೆ ಮಾಡುವಂಥ ಮಟ್ಟಿಗೆ ಆಕೆ ರೀಲ್ಸ್ ಬಗ್ಗೆ ತಲೆಗೆ ಹಚ್ಕೊಂಡಿದ್ಲು. ಆಕೆ ಉದ್ದೇಶ ಬೇರೆ ಏನೂ ಇರಲಿಲ್ಲ, ಸಂಸಾರ, ಗಂಡ, ಮನೆ, ಮಕ್ಕಳು ಏನೂ ಇರಲಿಲ್ಲ, ಬರೀ ರೀಲ್ಸ್ ಮಾಡಬೇಕು, ಜನಗಳಿಗೆ ಹತ್ರ. ಅಷ್ಟೇ ಆಕೆ ಮೈಂಡ್ಸೆಟ್ ಆಗಿರುತ್ತೆ. ನೋಡಿ, ಆಕೆ ಕೈಯಾರೆ ಆಕೆ ಮಾಂಗಲ್ಯ ಭಾಗ್ಯವನ್ನು ಆಕೆನೇ ಕಳ್ಕೊಂಡ್ಳು. ಯಾವುದಕ್ಕೋಸ್ಕರ? ರೀಲ್ಸ್. ನೋಡಿ, ಆಕೆ ತಲೆಯಲ್ಲಿದ್ದಂತಹ ಮನ ರೀಲ್ಸ್ ಮಾಡಬೇಕು, ಹತ್ರ ಆಗಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇನ್ನೂ ಜನಗಳಿಗೆ ಹತ್ರ ಆಗಬೇಕು ಅನ್ನೋ ಆಕೆ ಮೈಂಡ್ಸೆಟ್ ಆಕೆಯ ಜೀವನವನ್ನು ಮತ್ತು ಸಂಗಾತಿಯನ್ನೇ ಕೊಲೆ ಮಾಡೋ ಮಟ್ಟಿಗೆ ಆಕೆ ಬಂದು ಬಿಡ್ತಾಳೆ. ಜನಗಳು ತಲೆ ಕೆಡಿಸ್ಕೊಂಡಿದ್ದಾರೆ ಅಂದರೆ ಈ ವಿಡಿಯೋನೇ ಸಾಕ್ಷಿ ಆಗುತ್ತೆ. ನೋಡಿ ತುಂಬ ಜನ ಕಲಿಬೇಕು. ಯಾಕೆಂದರೆ ನಾವು ರೀಲ್ಸ್ಗೆ ಅಡಿಕ್ಟ್ ಆಗಬಾರ್ದು, ಅದರಿಂದ ನಮ್ಮ ಕೈಯಲ್ಲಿ ಆಗಬಾರ್ದು ಅನಾಹುತಗಳಾಗ್ತವೆ, ನಾವು ಈಗಲಾದ್ರೂ ನಾವು ಎಚ್ಚೆತ್ಕೋಬೇಕು ಅಂತ ಜನಗಳು ಈ ವಿಡಿಯೋ ನೋಡಿ ಆದರೂ ಕಲ್ತ್ಕೋಬೇಕು ಅಂತ ಅನ್ಕೋತೀನಿ. ಸ್ನೇಹಿತರೆ,
ಈ ವಿಡಿಯೋ ಬಗ್ಗೆ ಮತ್ತು ಆ ರೀಲ್ಸ್ ತಲೆಗಚ್ಚಿಸ್ಕೊಂಡು ತನ್ನ ಗಂಡನನ್ನೇ ಕೊಂದಂಥ ಮಹಿಳೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಅಂತ ಕೇಳ್ಕೊತೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅಲ್ಲಿವರೆಗೂ ನೀವು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಾನಿನ್ನು ಬರ್ತೀನಿ. ಬಾಯ್ ಬಾಯ್.